12 ನದಿಗಳು ಮಲಿನ ಆಗಿದಾವೆ ಅನ್ನುವಂತ ಮಾಹಿತಿ ಈಗ ಹೊರಗೆ ಬಿದ್ದಿದ್ದು ಇದರಿಂದ ರಾಜ್ಯದ ಜನರಲ್ಲೂ ಕೂಡ ಒಂದಷ್ಟು ಆತಂಕ ಮನೆ ಮಾಡಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ರಾಜ್ಯದ ಜನರಲ್ಲಿ ಈ ನದಿಗಳು ಮಲಿನ ಆಗ್ತಾ ಇದೆ ಅನ್ನೋಂಥ ವಿಚಾರಕ್ಕೆ ಒಂದಷ್ಟು ಆತಂಕ ಉಂಟಾಗ್ತಾ ಇದೆ ಸರ್, ಇದ್ರ ಬಗ್ಗೆ ಸರ್. ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಒಂದು ಸಮಿತಿಯನ್ನು ತಜ್ಞರ ಸಮಿತಿ ರಚನೆ ಮಾಡಿದ್ದೇವೆ. ಅವರು ವರದಿಯನ್ನು ಕೊಟ್ಟಿದ್ದಾರೆ. ಹೌದು, ಕಾವೇರಿ, ತುಂಗಾ, ಭದ್ರಾ, ಕಬಿನಿ ಇವೆಲ್ಲ ಅನೇಕ ನದಿಗಳಲ್ಲಿ ಕೈಗಾರಿಕೆಯಿಂದ ಉತ್ಪತ್ತಿ ಆಗುವಂತಹ ತ್ಯಾಜ್ಯ ಇರ್ಬೋದು, ಅಥವಾ ಇವೇನು ನಮ್ಮಲ್ಲಿ ಘನತ್ಯಾಜ್ಯ, ಮಲತ್ಯಾಜ್ಯ ಸಂಸ್ಕರಣೆ ಮಾಡದೆ ಇವತ್ತು ನದಿಗಳಿಗೆ ಬಿಟ್ಟಂಥದ್ದು ಕಲುಷಿತ ಆಗ್ತಾ ಇರ್ತಕ್ಕಂಥದ್ದು ಇದೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಅವರಿಗೆ ನೋಟಿಸನ್ನು ಕೊಟ್ಟಿದ್ದೇವೆ. ಸ್ಥಳೀಯ ಸಂಸ್ಥೆಗಳ ಕೆಲವೊಂದು ಮುಖ್ಯಾಧಿಕಾರಿಗಳ ಮೇಲೆ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡಿದ್ದೇವೆ. ಮಾನಿಟರ್ ಮಾಡ್ತಾ ಇದ್ದೇವೆ. ಡೈಲಿ ವರದಿಯನ್ನು ಪಡಿತಾ ಇದ್ದಾರೆ. ಈಗ ಅವರು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ನೀರು ಶುದ್ಧೀಕರಣ ಮಾಡಲಿಕ್ಕೆ ಶುದ್ಧೀಕರಣ ಘಟಕ ಹಾಕುವಂಥದ್ದು, ಮತ್ತು ಇವತ್ತು ಎಲ್ಲ ಕಡೆ ಅವೇರ್ನೆಸ್ ಮೂಡಿಸುವಂಥದ್ದು, ಇವೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ಇವತ್ತು ಅದಕ್ಕೆ ನಮ್ಮ ಇಲಾಖೆಯವರು ಮೇಲ್ವಿಚಾರಣೆ ಮಾಡಿ ಅದನ್ನು ಸುಧಾರಣೆ ಮಾಡಿ ಶುದ್ಧ ಕುಡಿ ನೀರು ಜನರಿಗೆ ಕೊಡುವಂಥದ್ದಕ್ಕೆ ಏನು ನಮ್ಮಿಂದ ಕ್ರಮ ಆಗಬೇಕಾಗಿದೆ ಅದು ಮಾಡಲಿಕ್ಕೆ ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಸರಿ, ಕಾರ್ಖಾನೆಗಳು ನೀರನ್ನ ಸಂಸ್ಕರಿಸಿ ಮತ್ತೆ ಪುನರ್ ಬಳಕೆ ಮಾಡಬೇಕು ಅನ್ನೋಂತ ನಿಯಮ ಇದೆ. ಅದು ಎಷ್ಟು ಕಾರ್ಖಾನೆಗಳಲ್ಲಿ ಅದು ಪಾಲನೆ ಆಗ್ತಾ ಇದೆ? ಒಂದ್ ವೇಳೆ ಪಾಲನೆ ಆಗದೆ ಇರುವಂತಹ ಕಾರ್ಖಾನೆಗಳ ಮೇಲೆ ಈವರೆಗೂ ಇಲಾಖೆ ಎಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ? ಬಹಳಷ್ಟು ಕಾರ್ಖಾನೆಗಳು ಮುಚ್ಚುವಂತ ಆದೇಶವನ್ನು ನಾವು ಕೊಟ್ಟಿದ್ದೇವೆ. ಕೆಲವೊಂದು ಕಾರ್ಖಾನೆಗಳಿಗೆ ಇವತ್ತು ಕಾರಣ ಕೇಳಿ ನೋಟಿಸ್ಗಳನ್ನು ಕೊಟ್ಟಿದ್ದೇವೆ. ಈಗಲೂ ಎಲ್ಲಾದರೂ ದೂರು ಬಂತು, ಅವರು ಇವತ್ತು ನೀರು ಶುದ್ಧೀಕರಣ ಮಾಡ್ತಾ ಇಲ್ಲ, ಹಾಗೆ ಇವತ್ತು ಕಲುಷಿತವಾದಂಥದ್ದು ತ್ಯಾಜ್ಯ ನೀರು ಬಿಡ್ತಾ ಇದ್ದಾರೆ ಅಂತೇಳಿ ಹೇಳಿ ನಮ್ಮ ಗಮನಕ್ಕೆ ಬಂದರೆ ಅಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕೆ ಅವಕಾಶ ಕೊಡಲಿಕ್ಕೆ ಕೊಡೋದಿಲ್ಲ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಸರಿ, ಕೊನೆ ಪ್ರಶ್ನೆ, STP ಮತ್ತು ETPಗಳ ಒಂದು ನಿರ್ಮಾಣ ಆಗಬೇಕು. ಆ ನಿರ್ಮಾಣದ ಕಾಮಗಾರಿಗಳು ಯಾವ ಹಂತದಲ್ಲಿದ್ದಾವೆ ಸರ್? ಸರ್ಕಾರ ಈಗಾಗಲೇ STPಗಳಿಗೆ ಮತ್ತು ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಮಂಜೂರಾತಿ ಮಾಡಿದೆ. ಅವೆಲ್ಲ ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿದ್ದಾರೆ. ಕೆಲವೊಂದು ಕಡೆ ಪ್ರಾರಂಭ ಮಾಡಿದ್ದಾರೆ, ಕೆಲವೊಂದು ಕಡೆ ಮುಕ್ತಾಯದ ಹಂತದಲ್ಲಿದ್ದಾವೆ. ಹೀಗಾಗಿ ಬರುವಂಥ ದಿನಮಾನಗಳಲ್ಲಿ ಸಂಪೂರ್ಣವಾಗಿ 100% ತ್ಯಾಜ್ಯ ನೀರು ಸಂಸ್ಕರಣೆ ಮಾಡಿನೇ ನದಿಗಳಿಗೆ ಬಿಡುವಂಥದ್ದಾಗ್ಬೋದು. ಪುನರ್ಬಳಕೆ ಮಾಡಿಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡುವಂಥದ್ದಕ್ಕೆ ನಾವು ಅದನ್ನು ಜಾರಿಗೆ ತರುವಂಥ ಕೆಲಸ ಮಾಡ್ತೇವೆ. ಇದಿಷ್ಟು ಅರಣ್ಯ ಮತ್ತು ಪರಿಸರ ಇಲಾಖೆಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಸಾಗರ್ ಜೊತೆ ಹನುಮಂತ ದುರ್ಗದ್, ಅಶ್ವವೇಗ ನ್ಯೂಸ್, ಬೆಂಗಳೂರು.